ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮ ಮಗು ಏನಾದರೂ SSLC ಕಂಪ್ಲೀಟ್ ಆಗಿದ್ದು ಅವರುಗಳಿಗೆ PUC ಕೋರ್ಸ್ಗಳನ್ನು ಮಾಡ್ಕೋಬೇಕಂತಿದ್ದರೆ, PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕೋರ್ಸ್ಗಳನ್ನು ಉಚಿತವಾಗಿ ನೀವು ಮಾಡಬೇಕಾಗಿತ್ತು ಅಂತಂದರೆ, ಅದರ ಜೊತೆಗೆ ನೀವು ಮೈನಾರಿಟಿ ಒಳಗಡೆ ಬರ್ತೀರಾ ಅಂತಂದರೆ, ಮುಸ್ಲಿಮ್, ಜೈನ, ಕ್ರಿಶ್ಚ, ಪಾರ್ಸಿ ಈ ಒಂದು ಕೆಟಗರಿಯಲ್ಲಿ ನೀವು ಬರ್ತೀರಿ ಅಂತಂದರೆ ನಿಮಗೊಂದು ಸುವರ್ಣಾವಕಾಶವನ್ನು ನಮ್ಮ ಅಲ್ಪಸಂಖ್ಯಾತರ ಕಾರ್ಯಾಲಯ ವತಿಯಿಂದ ಕೊಡಲಾಗ್ತಾ ಇದೆ. 2026ನೇ ಸಾಲಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗ SSLCಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂಥವ್ರುಗಳಿಗೆ ವಿವಿಧ ಒಂದು ವಸತಿ ಶಾಲೆಗಳು, ವಿವಿಧ ಅನ್ನೋದಕ್ಕಿಂತ ಅಬ್ದುಲ್ ಕಲಾಂ ಆಜಾದ್ ಮತ್ತು ಇಂಟಿಗ್ರೇಟೆಡ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಉಚಿತವಾದಂಥ ಒಂದು ಶಿಕ್ಷಣವನ್ನು 2 ವರ್ಷದ ತನಕ ಕೊಡಲಾಗುತ್ತೆ. ಇಲ್ಲಿ ನಿಮಗೆ ಯಾವುದೇ ಥರಂಥ ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಕಂಪ್ಲೀಟ್ ಆದಂತಹ PUC ಸೈನ್ಸ್ ಇರ್ಬೋದು, ಆರ್ಟ್ಸು, ಕಾಮರ್ಸ್ಗಳನ್ನು ಇಲ್ಲಿ ನಿಮಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕೂಡ ಇಲ್ಲಿ ಕರೆಯಲಾಗಿದೆ. ಅದರ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ನಿಮ್ಮೆಲ್ಲ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ನೋಡಿ ಅಭ್ಯರ್ಥಿಗಳು, ಇದು ನಿಮಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಬಂದಿರುವಂಥ ಒಂದು ಆದೇಶ ಏನಂದರೆ, ಇಲ್ಲಿ 2026ನೇ ಸಾಲಿನಲ್ಲಿ ಮೌಲಾನಾ ಆಜಾದ್ ಮತ್ತು ವಿವಿಧ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಈ ಮೈನಾರಿಟಿನಲ್ಲಿರುವಂಥ PU ಕಾಲೇಜುಗಳಲ್ಲಿ ಉಚಿತವಾದ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ 100ರಷ್ಟು ಏನಂದ್ರೆ ಭರ್ತಿಗಳನ್ನು ಮಾಡಿಕೊಳ್ಳಾಗುತ್ತೆ. ಮುಸ್ಲಿಮು, ಕ್ರೈಸ್ತ, ಸಿಖ್, ಜೈನ, ಬೌದ್ಧ, ಪಾರ್ಸಿ ಈ ಒಂದು ಪಂಗಡಕ್ಕೆ ಜಾತಿಯವರಿಗೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದವರು ಕೂಡ ಇಲ್ಲಿ ಏನಪ್ಪ ಅಂತಂದ್ರೆ PUC ಫ್ರೀ ಅಡ್ಮಿಷನ್ ತೊಗೊತಾ ಇದ್ದಾರೆ. ಇದೊಂದು ಒಂದು ಸಂತೋಷದ ವಿಷಯ. ನೋಡಿ, ಇಲ್ಲಿ SC ST ದವ್ರಿಗೆ ಕೊಡ್ತಾರೆ ಮತ್ತು ಹಿಂದುಳಿದ ವರ್ಗದವರು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಉಚಿತವಾದಂಥ ಶಿಕ್ಷಣ ಕೊಡಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದೆ. ನಾವು ವೆಬ್ಸೈಟ್ ತೋರಿಸ್ತೀನಿ ನಿಮಗೆ. ನೋಡಿ, ಈ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಗಳನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರ ಮೇಲೆ, ಅಂದರೆ ನಿಮ್ಮ ಕಾಸ್ಟ್ ಮತ್ತು ನಿಮ್ಮ ಪರ್ಸೆಂಟ್ ಆಧಾರ ಮೇಲೆ ಭರ್ತಿಗಳನ್ನು ಮಾಡ್ಕೊತಾರೆ. ಇಲ್ಲಿ ಮೊರಾರ್ಜಿ ದೇಸಾಯಿ ಇರ್ಬೋದು ಮತ್ತು APJ ಅಬ್ದುಲ್ ಕಲಾಮು ಇಂಟಿಗ್ರೇಟೆಡ್ ಮುಸ್ಲಿಂ ವಸತಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಡ್ಮಿಷನನ್ನು ತೊಗೊತಾರೆ. ಅರ್ಜಿಗಳು ನೋಡಿರಿ, 24/4/2026 ಆರಂಭವಾಗಿದೆ. ಮುಂದಿನ ತಿಂಗಳು 16ನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಅರ್ಜಿಗಳು 24ನೇ ತಾರೀಕಿಗೆ ಆರಂಭವಾಗಿವೆ. ಅದೇ ಹಾಗೆ ಮುಂದಿನ ತಿಂಗಳು 16ನೇ ತಾರೀಕಿಗೆ ಕೊನೆಗೊಳ್ಳುತ್ತೆ. ಮುಂದಿನ ತಿಂಗಳು 19ನೇ ತಾರೀಕಿಗೆ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ. 20ನೇ ತಾರೀಕಿಗೆ ಅಂತಿಮ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಮೆರಿಟ್ ಪಟ್ಟಿನ 22ನೇ ತಾರೀಕಿಗೆ ಜಿಲ್ಲಾವಾರು ಬಿಡುಗಡೆ ಮಾಡ್ತಾರೆ. 23ನೇ ತಾರೀಕಿಗೆ ಆಯ್ಕೆ ಪಟ್ಟಿಯನ್ನು ಜಿಲ್ಲಾ ಕಚೇರಿಯಲ್ಲಿ ಹಚ್ತಾರೆ. ಆಮೇಲೆ ಮೊದಲೇ ಫಸ್ಟ್ ರೌಂಡದ್ದು ಅಡ್ಮಿಷನನ್ನು 26ನೇ ತಾರೀಕಿಗೆ ಮಾಡ್ತಾರೆ. ಅದಾದ ನಂತರ 30ನೇ ತಾರೀಕಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ ಮುಂದಿನ ತಿಂಗಳು. ಮತ್ತು ಎಣ್ಣೆ ಪಟ್ಟಿಯನ್ನು 1ನೇ ತಾರೀಕು ಜೂನ್ಗೆ ರಿಲೀಸ್ ಮಾಡ್ತಾರೆ. ಮತ್ತು 6/6/2026ಕ್ಕೆ ಅದನ್ನು ಅಡ್ಮಿಷನ್ ತೊಗೊಳ್ಳಿಕ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇದರ ಒಂದು ವೆಬ್ಸೈಟ್ ಕೂಡ ತೋರಿಸ್ಬಿಡ್ತೇನೆ. ನೋಡಿ, ಇದು ವೆಬ್ಸೈಟ್ ಇರುತ್ತೆ, ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ ಕೆಳಗಡೆ ಹೋದ್ಮೇಲೆ ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಬೇಕು. 2026-27 ಸಾಲಿನ ನೀಟು, JEE, KCET ಅಂತ ಏನಿದಾವಲ್ಲ, ಫೌಂಡೇಶನ್ ವಿಶೇಷ ತರಬೇತಿ ಮತ್ತು ಇಂಟಿಗ್ರೇಟೆಡ್ PUCಗಾಗಿ ಆನ್ಲೈನ್ ಅರ್ಜಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಭಾಗದಲ್ಲಿ ನಿಮಗೆ ಅರ್ಜಿ ಕ್ಲಿಕ್ ಹೇರ್ ಅಂತ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂತಂದ್ರೆ, ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇದಕ್ಕೆ ಏನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಕೂಡ ಅಧಿಸೂಚನೆ ಮತ್ತು ಪ್ರವೇಶ ಕೈಪಿಡಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಮೇನ್ ಬೇಕಾಗಿರುವಂಥ ಸ್ಯಾಟ್ಸ್ ನಂಬರ್ ಬೇಕು, ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು SSLC ಅಂಕಪಟ್ಟಿ ಇಷ್ಟು ಬೇಕಾಗುತ್ತೆ. ಫೋನ್ ನಂಬರು ಬೇಕು.